ರಾಮಲಿಂಗಾರೆಡ್ಡಿ ಅವರನ್ನ ಇಷ್ಟೆಲ್ಲ ಕನ್ವಿನ್ಸ್ ಮಾಡ್ತಾ ಇರುವಂತ ಪ್ರಯತ್ನದ ಹಿಂದೆ ನೋಡೋದಾದ್ರೆ ಹೌದು, ಒಂದು ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಇಲ್ಲ ಅಂತಲ್ಲ. ಅದರ ಜೊತೆಗೆ ಸೆಪ್ಟೆಂಬರ್ ಒಳಗಡೆ ಬೇರೆ GBA ಎಲೆಕ್ಷನ್ ಆಗಿರುವಂತ ಹಿನ್ನೆಲೆಯಲ್ಲಿ ಇವರ ಒಂದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ, ರೋಲ್ ತುಂಬಾ ಇಂಪಾರ್ಟೆಂಟ್ ಇರುವಂತ ಹಿನ್ನೆಲೆಯಲ್ಲೇ ಈ ಸರ್ಕಸ್ ಮಾಡ್ತಾ ಇರೋದು, ಅವರನ್ನ ಕನ್ವಿನ್ಸ್ ಮಾಡ್ತಾ ಇರೋದು ಅಂತ. ಹಲೋ ಹಲೋ ತಿಮ್ಮೇಗೌಡ್ರೆ, ಕೇಳಿಸ್ತಾ ಇದೆಯಾ? ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀರಾ, ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ ಅಂತೂ ಆಗ್ತಾ ಇದೆ. ಮೇನ್ ಆಗಿ ಇಷ್ಟೆಲ್ಲ ಸಮಾಧಾನ ಮನವೊಲಿಸುವಂತ ಕೆಲಸ, ಚೌಕಾಸಿ ಯಾಕೆ ಅಂದ್ರೆ ಬೆಂಗಳೂರಿನ ಎಲೆಕ್ಷನ್ ಇದೆ ನೆಕ್ಸ್ಟ್. ರಾಹುಲ್ ಗಾಂಧಿ ಅವರ ಸ್ಪಷ್ಟ ಸೂಚನೆ ಇದೆ, ಮನವೊಲಿಸಿ ಇಲ್ಲ ರಾಜೀನಾಮೆ ಅಂಗೀಕಾರ ಮಾಡಿ ಅಂತ ಖಡಕ್ ಸಂದೇಶ ನೀಡಿದ್ದಾರಂತೆ ರಾಹುಲ್ ಗಾಂಧಿ. ಇಂದು ಸುರ್ಜೇವಾಲಾ ಸಮ್ಮುಖದಲ್ಲಿ ಸಂಧಾನ ಸಭೆ, ಸುರ್ಜೇವಾಲಾ ಸಮ್ಮುಖದಲ್ಲಿ ಸಂಧಾನ ಸಭೆಯನ್ನ ಮಾಡಲಾಗುತ್ತೆ. ರಾಮಲಿಂಗಾರೆಡ್ಡಿ ಮುನಿಯಪ್ಪ ಜೊತೆ ಸುರ್ಜೇವಾಲಾ ಸಭೆಯನ್ನ ಮಾಡಲಿದ್ದಾರೆ. ಇರುವ ಖಾತೆಯಲ್ಲೇ ಮುಂದುವರಿಕೆ ಮಾಡುವಂತದ್ರ ಬಗ್ಗೆ ಉಸ್ತುವಾರಿಗಳು ಪ್ರಯತ್ನ ಪಡ್ತಾರೆ, ಮನವೊಲಿಸುವಂತ ಪ್ರಯತ್ನ. ನಿನ್ನೆ ರಾಹುಲ್ಗೂ ದೂರನ್ನ ಕೊಟ್ಟಿದ್ರು ಸಚಿವ ಮುನಿಯಪ್ಪ ಅವರು, ಅವ್ರದ್ದೆಲ್ಲ ಕ್ಲಿಯರ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಬಟ್ ಅದೇ ಖಾತೆಯಲ್ಲೇ ಮುಂದುವರಿಸಲಾಗುತ್ತಾ? ಕ್ಲಿಯರ್ ಆಗಿದೆ ಅಂದ್ರೆ ಬೇರೆ ಏನಾದ್ರೂ ಖಾತೆ ಕೊಡ್ಲಾಗುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಇವರು ಕೂಡ 8 ಬಾರಿ ಗೆದ್ದಿರುವಂತವ್ರು, 8 ಬಾರಿ ಶಾಸಕರಲ್ಲ, 7 ಬಾರಿ ಸಂಸದರು, ಒಮ್ಮೆ ಶಾಸಕರು ಮುನಿಯಪ್ಪ ಅವರು. ಸೊ ಈ ಇಬ್ಬರನ್ನು ಕೂಡ ಆಲ್ರೆಡಿ ಕನ್ವಿನ್ಸ್ ಆಗಿರುವಂತ ಮುನಿಯಪ್ಪ, ಕನ್ವಿನ್ಸ್ ಆಗ್ಬೇಕಾಗಿರುವಂತ ರಾಮಲಿಂಗಾರೆಡ್ಡಿ. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆಯಲಿರುವಂತ ಮನವೊಲಿಕೆ ಸಭೆ ಸಕ್ಸಸ್ ಆಗುತ್ತಾ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ? ಕಾದ್ ನೋಡ್ಬೇಕು. ಜಲಸಂಪನ್ಮೂಲದಲ್ಲೇ ಕಂಟಿನ್ಯೂ ಮಾಡಿ ಇನ್ನೊಂದು ಹೆಚ್ಚುವರಿಯಾಗಿ ಯಾವ್ದಾದ್ರು ಖಾತೆ ಕೊಡ್ಲಾಗುತ್ತಾ ಗೊತ್ತಿಲ್ಲ. ರೆಡ್ಡಿಗೆ ಅಸಮಾಧಾನಿತ ಶಾಸಕರಿಂದ ಹೆಚ್ಚಾಗ್ತಾ ಇದೆಯಂತೆ ಬೆಂಬಲ. ರಾಮಲಿಂಗಾರೆಡ್ಡಿ ಜೊತೆ ಸಚಿವ ಸ್ಥಾನ ವಂಚಿತರ ಸಂಪರ್ಕ. ಯಾರ್ಯಾರು? HK ಪಾಟೀಲ್, ಜಮೀರ್ ಅಹಮದ್ ಖಾನ್ ಸೇರಿ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರಂತೆ. ಸಿಕ್ಕಿದ್ದೇ ಚಾನ್ಸು ಬೆಳೆ ಬೇಯಿಸ್ಕೊಳ್ಳೋದು, ಅದನ್ನ ಮಾಡುವಂತ ಕೆಲಸ ಕೆಲವರಿಂದ ಆಗ್ತಾ ಇದೆ ಅಂತ. ಖಾತೆ ಹಂಚಿಕೆಯಲ್ಲಿನ ಹಿರಿಯರ ಕಡೆಗಣನೆಗೆ ಬೇಸರ ಅಂತೆ. ಇಲ್ಲಿ ಇದ್ಬದ್ದವರೆಲ್ಲ ಹಿರಿಯರೇ ಇದ್ದಾರೆ. ಖಾತೆ ಹಂಚಿಕೆಯಲ್ಲಿ ಹಿರಿಯರ ಕಡೆಗಣನೆಗೆ ಬೇಸರ ಅಂತೆ. ಜಲಸಂಪನ್ಮೂಲ ಖಾತೆ ಕಡೆಗಣನ, ಹಿರಿಯರನ್ನ ನಿರ್ಲಕ್ಷ್ಯ ಮಾಡದಂತೆನಾ? ಆಹಾರ ಇಲಾಖೆ ಹಿರಿಯರನ್ನ ನಿರ್ಲಕ್ಷ್ಯ ಮಾಡದಂತೆನಾ? ಪ್ರಮುಖ ಖಾತೆಗಳು, ಆದ್ರೆ ಅದು ಕಡೆಗಣನೆ ಅಂತ ಹೇಳಲಾಗ್ತದೆ ಇವ್ರ ಪ್ರಕಾರ. ಇದು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರು HK ಪಾಟೀಲ್. ಅವ್ರಿಗೆ ಸಿಗ್ಲಿಲ್ವಲ್ಲ, ಸಹಜವಾಗಿ ಅಸಮಾಧಾನ ಇದೆ, ಮಾತನಾಡಿದ್ರು. ನಿಮ್ ಜೊತೆ ನಾವಿದ್ದೇವೆ ಅಂತ ಜಮೀರ್ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನೋಡ್ತಾ ಇದೀವಿ ಸಿಕ್ಕಿದ್ದೇ ಚಾನ್ಸು, ನಮ್ಮ ಬೇಳೆಯನ್ನು ಕೂಡ ಈ ಟೈಮಲ್ಲಿ ಬೇಯಿಸ್ಕೊಂಡ್ಬಿಡೋಣ ಅನ್ನುವಂತ ರೀಸನ್ ಕೆಲವು ಶಾಸಕರದ್ದು ಇದ್ದಂತೆ ಕಾಣಿಸ್ತಾ ಇದೆ, ಸಚಿವ ಸ್ಥಾನ ಸಿಗದಿರುವಂತ ಹಿನ್ನೆಲೆಯಲ್ಲಿ. ಮತ್ತೊಂದ್ ಕಡೆ ಸುರ್ಜೇವಾಲಾ ಜೊತೆ ಯಾವಾಗ ಮೀಟಿಂಗ್ ಇದೆ, ಯಾವ ರೀತಿಯಾಗಿ ಕೊನೆಯ ಹಂತದಲ್ಲಿ ಕನ್ವಿನ್ಸ್ ಮಾಡುವಂತ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಡು ಆರ್ ಡೈ ರಾಜೀನಾಮೆ ಅಕ್ಸೆಪ್ಟ್ ಮಾಡುವಂತ ನಿರ್ಧಾರ ಮಾಡಲಿದೆ ಅಂತ. ಪೃಥ್ವಿ, ಸಚಿವರು ತೆಗೆದಿರುವಂತಹ ಖಾತೆ ವಿಚಾರದ ಖ್ಯಾತೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಅದನ್ನು ಬಗೆಹರಿಸಬೇಕಾಗಿರುವಂಥದ್ದೇ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಂಬಿತ ಆಗ್ತದೆ. ಯಾವ ಕಾರಣಕ್ಕಾಗಿ ಅಂತಂದರೆ, ಈಗಾಗಲೇ ಕೆಲವರಿಗೆ ಈ ಒಂದು ಖಾತೆ ಹಂಚಿಕೆಯಲ್ಲಿ ಸಮಾಧಾನ ಇದ್ದರೆ, ಇನ್ನು ಕೆಲವರಿಗೆ ನಮಗೆ ಇಷ್ಟವಾಗಿರುವಂಥ ಖಾತೆಗಳು ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಅದರಲ್ಲಿ ಇಬ್ಬರು ಸಚಿವರು, ಪ್ರಮುಖವಾಗಿ ರಾಮಲಿಂಗಾರೆಡ್ಡಿಯವರು ಮತ್ತು KH ಮುನಿಯಪ್ಪನವರು ಈ ವಿಚಾರವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ರಾಮಲಿಂಗಾರೆಡ್ಡಿಯವರು ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿಯವರನ್ನು ಸಮಾಧಾನ ಪಡಿಸೋದಕ್ಕೆ, ಅವರನ್ನು ಸಂಧಾನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಎನ್ನಿಲ್ಲದ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ಗೆ ಇನ್ನೊಮ್ಮೆ ಮಾತನಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಬಳಿ ಅವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲಿ ಇವತ್ತಿನ ಸಭೆ ಏನಂತಂದ್ರೆ, ಸುರ್ಜೇವಾಲಾ ಅವರು ಇವರಿಬ್ಬರನ್ನ ಕರೆದು ಮಾತನಾಡ್ತಾರೆ. ಜೊತೆಗೆ ಹೈಕಮಾಂಡ್ನ ನಿರ್ದೇಶನ ಏನಿದೆ, ಆ ಒಂದು ನಿರ್ದೇಶನದ ಕಾರಣಕ್ಕಾಗಿ ನಾವು ನಿಮಗೆ ಈ ಒಂದು ಖಾತೆಯನ್ನು ಹಂಚಿಕೆ ಮಾಡಿದ್ದೇವೆ ಅನ್ನೋದನ್ನ ಮನವೊಲಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು, ಇವರನ್ನ ಸಂಧಾನ ಮಾಡಿ ಅವರು ಒಪ್ಪಿದ್ರೆ ಆಯಿತು, ಇಲ್ಲದೆ ಹೋದರೆ ಅವ್ರಿಗೆ ಅವರ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಅನ್ನುವಂಥದ್ದು. ಆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಮತ್ತು ಮುನಿಯಪ್ಪನವರೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಬೇಕು ಅಂತ ಹೇಳ್ತಿರ್ತಕ್ಕಂಥ ಖಾತೆ ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ. ಈ ಒಂದು ಇಲಾಖೆಯನ್ನು ಕೃಷ್ಣ ಬೈರೇಗೌಡ ಅವರಿಗೆ ಹಂಚಿಕೆಯನ್ನು ಮಾಡಲಾಗಿದೆ. ಕೃಷ್ಣ ಬೈರೇಗೌಡರೇನು ಈ ಒಂದು ಇಲಾಖೆಯನ್ನು ಕೇಳಿರಲಿಲ್ಲ. ಅವರು ಕಂದಾಯ ಇಲಾಖೆಯಲ್ಲಿಯೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊಂದಿದ್ರು. ಆದರೆ ಅವರನ್ನ
ಈ ಒಂದು ಖಾತೆಯನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದಕ್ಕೆ ಕಾರಣವೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ದೃಷ್ಟಿಕೋನವಾಗಿ ಇಟ್ಕೊಂಡು ಕೃಷ್ಣ ಬೈರೇಗೌಡರಿಗೆ ಆ ಒಂದು ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಇದು ಹೈಕಮಾಂಡ್ನ ಸೂಚನೆ. ಯಂಗ್ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರನ್ನ ಚುನಾವಣೆಯಲ್ಲಿ ಬಳಸಿಕೊಳ್ಬಹುದು, ಆ ಮೂಲಕವಾಗಿ ಪಕ್ಷಕ್ಕೆ ಸಾಕಷ್ಟು ಸಹಕಾರಿಯಾಗುವ ರೀತಿಯಲ್ಲಿ ಒಂದಿಷ್ಟು ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕಿದೆ. ಅದೇ ಒಂದು ಕಾರಣಕ್ಕಾಗಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನ ಹಂಚಿಕೆ ಮಾಡಲಾಗಿದೆ. ಈಗ ಈ ಒಂದು ತಂತ್ರಗಾರಿಕೆಯ ಭಾಗವಾಗಿ ಹಂಚಿಕೆ ಮಾಡಿದಂತಹ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವರಿಗೆ ಹಂಚಿಕೆಯನ್ನು ಮಾಡಿದ್ರೆ ಇನ್ನುಳಿದಂಥವರು ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಖಾತೆಗಳನ್ನು ಕೇಳಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮುಂದೆಯೂ ಕೂಡ ಇದೆ. ಅದೇ ಒಂದು ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿರುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಸೂಚನೆ ಏನು, ಹೈಕಮಾಂಡ್ ಖಾತೆ ಹಂಚಿಕೆ ಮಾಡಿದಂಥ ಸಂದರ್ಭದಲ್ಲಿ ಇಟ್ಟಿರ್ತಕ್ಕಂಥ ಲೆಕ್ಕಾಚಾರ ಏನು ಅನ್ನೋದನ್ನು ಇವತ್ತು ಸುರ್ಜೇವಾಲಾ ಅವರು ಈ ಇಬ್ಬರು ಸಚಿವರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಸಚಿವ ಸ್ಥಾನದಿಂದ ವಂಚಿತರಾಗಿರತಕ್ಕಂಥ HK ಪಾಟೀಲ್ ಇರ್ಬೋದು, ಹಾಗೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನಿತರ ಹಿರಿಯ ಶಾಸಕರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಆಗಿದೆ, ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥದ್ದನ್ನು ರಾಮಲಿಂಗಾರೆಡ್ಡಿ ಅವರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥವರು. ಇಷ್ಟೊಂದೆಲ್ಲ ಮನವೊಲಿಕೆಯ ಸರ್ಕಸ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯರು ಅನ್ನೋದರ ಜೊತೆಗೆ ಬೆಂಗಳೂರಿನಲ್ಲಿ ತಮ್ಮದೇ ಆದಂತ ಪ್ರಭುತ್ವ ಪ್ರಾಬಲ್ಯ ಹೊಂದಿರುವಂತವರು, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರುವಂತವರು, ನೋ ಡೌಟ್. ಅದರ ಜೊತೆಗೆ ಸೆಪ್ಟೆಂಬರ್ ಒಳಗಡೆ ಬೇರೆ GBA ಎಲೆಕ್ಷನ್ ಆಗ್ಬೇಕಾಗಿರುವಂತ ಕಾರಣಕ್ಕೋಸ್ಕರ ಇವ್ರೇನಾದ್ರೂ ನ್ಯೂಟ್ರಲ್ ಆಗ್ಬಿಟ್ರೆ ಇವ್ರ ಕನಸಿದೆಯಲ್ಲ ಬೆಂಗಳೂರಿನಲ್ಲಿ ಅಧಿಕಾರಕ್ಕೆ ಏರಬೇಕು ಅನ್ನುವಂಥದ್ದು, ಅದಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂತ ಮೇನ್ ರೀಸನ್. ನಿಶ್ಚಿತವಾಗಿ ಅಂದ್ರೆ GBA ಚುನಾವಣೆಯ ದೃಷ್ಟಿಕೋನವನ್ನು ಇಟ್ಕೊಂಡೇ ಇಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಹಂಚಿಕೆ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರಿನಾದ್ಯಂತ ಪಕ್ಷವನ್ನು ಕೂಡ ಸಂಘಟನೆ ಮಾಡಬೇಕು ಅದರ ಜೊತೆಗೆ ಅನ್ನುವಂಥದ್ದು ಪಕ್ಷದ ಸೂಚನೆ. ಆದರೆ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಇವರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಅವರು ನೀವು ಹೇಳಿದಂತೆ ತನ್ನದೇ ಆದಂಥ ಪ್ರಭುತ್ವವನ್ನು ಬೆಂಗಳೂರಿನಲ್ಲಿ ಹೊಂದಿರತಕ್ಕಂಥವ್ರು, ಅವರಿಗೆ ಅವರದೇ ಆದಂಥ ಫ್ಯಾನ್ ಬೇಸ್ ಕೂಡ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಯಾವ ರೀತಿಯಾಗಿ ಇವರು ಮನವೊಲಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಪ್ರಮುಖವಾಗಿ ಇವತ್ತು ಸುರ್ಜೇವಾಲಾ ಅವರೊಂದಿಗೆ ನಡೆಯುವಂಥ ಚರ್ಚೆಯ ಸಂದರ್ಭದಲ್ಲಿಯೂ ಸುರ್ಜೇವಾಲಾ ಅವರು ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂತಹ ಖಾತೆಯ ಜೊತೆಗೆ ಇನ್ನೊಂದು ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಯನ್ನು ಮಾಡಿ ಅವ್ರನ್ನ ಮನವೊಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿ ಅವರು DK ಶಿವಕುಮಾರ್ ಅವರ ಬಳಿ ಪ್ರಸ್ತಾಪ ಮಾಡಿರುವಂಥ ವಿಚಾರವೇ ಬೇರೆ ಇದೆ. ನನಗೆ ವಯಸ್ಸು ಕೂಡ ಆಗಿದೆ, ನಾನು ಬೇರೆ ಬೇರೆ ಭಾಗಕ್ಕೆ ಹೋಗಿ ಅಲ್ಲಿ ಆ ಒಂದು ಇಲಾಖೆಯ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಆ ಒಂದು ಇಲಾಖೆಗೆ ಅಷ್ಟೊಂದು ಪ್ರಮಾಣದಲ್ಲಿ ನ್ಯಾಯವನ್ನು ಒದಗಿಸೋದಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆನೇ ನೀವು ನಂಗೆ ಕೊಟ್ಟರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾನು ಸಂಘಟನೆ ಮಾಡ್ತೇನೆ, ಪಕ್ಷಕ್ಕೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತರ್ತೇನೆ, ಜೊತೆಗೆ ಚುನಾವಣೆಗೂ ಕೂಡ ಅದು ಅನುಕೂಲ ಆಗುವ ರೀತಿಯಲ್ಲಿ ನನ್ನ ಆಡಳಿತವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ಲೆಕ್ಕಾಚಾರವೇ ಬೇರಿದೆ. ಕೃಷ್ಣ ಬೈರೇಗೌಡರನ್ನ ಅವರು ನಗರಾಭಿವೃದ್ಧಿ ಇಲಾಖೆಯನ್ನು ಕೊಡುವ ಮೂಲಕವಾಗಿ ಬೆಂಗಳೂರಿನ ಒಂದು ದೃಷ್ಟಿಕೋನವನ್ನು ಬದಲಾಯಿಸುವಂಥದ್ದು, ಜೊತೆಗೆ ಬೆಂಗಳೂರಿನ ಯುವಜನರನ್ನು ಸೆಳೆಯಬೇಕಾದಂಥ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ಅನುಕೂಲಕರ ಆಗುವಂಥ ವಾತಾವರಣ ಕಲ್ಪಿಸೋದಕ್ಕೆ ಕೃಷ್ಣ ಬೈರೇಗೌಡರು ಯಂಗ್ ಆಗಿರ್ತಕ್ಕಂಥ ನಾಯಕ ಅನ್ನುವಂಥ ರೀತಿಯಲ್ಲಿ ಅವರು ಅಂದ್ಕೊಂಡಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಅವರಿಗೆ ಈ ಒಂದು ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರೇನು ಈ ಒಂದು ಖಾತೆಯ ಮೇಲೆ ಅಂದ್ರೆ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಗಿರಲಿಲ್ಲ. ಕಂದಾಯ ಇಲಾಖೆಯಲ್ಲಿ ಅವ್ರು ಮುಂದುವರಿಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಆಗಿತ್ತು. ಆದರೂ ಸಹಿತ ಅವರಿಗೆ ಈ ಒಂದು ಇಲಾಖೆಯನ್ನ ಹಂಚಿಕೆ ಮಾಡಲಾಗಿದೆ. ಜೊತೆಗೆ ಇದನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಪೃಥ್ವಿರಾಜ್, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿ.